ಅವರಿಗೆ ನಾವು ಹಾಡಿದಾಗ ಖುಷಿಯಾದಾಗ ನಮಗೆ ಅವ್ರು ಯಾವತ್ತೂ ಒಳ್ಳೆಯದಾಗಿದೆ ಅಂತ ಹೇಳೋದು ಸ್ವಲ್ಪ ಕಡಿಮೆ. ಅವ್ರ ಮಾತಲ್ಲಿ ಅವರ ನಡತೆಯಲ್ಲಿ ನಮಗೆ ಗೊತ್ತಾಗ್ತಿತ್ತು ನಮ್ದು ಇವತ್ತು ಸರಿಯಾಗಿದೆ ಏನು. ಎಷ್ಟು ಜನ ಇದ್ರೂ ಎಲ್ಲರನ್ನೂ ಒಂದೇ ಥರ ನೋಡೋದು. ಈಗ ನಮ್ಮ ಮಕ್ಕಳನ್ನಾದರೂ ನಾವು 9 ಜನ ಆದರೂ 9ನೇ ರೀತಿ ನೋಡಲಿಲ್ಲ. ಅವರು ಎಲ್ಲರನ್ನೂ ಒಂದೇ ಥರ ನೋಡಿದ್ದಾರೆ. ಅವರು ಎಲ್ಲರನ್ನೂ ಒಂದೇ ಥರ. ಆಗ ಗ್ರಹಿಸಿದ್ರೆ ಅದೇ ನಮಗೆ ಸ್ವಲ್ಪ ಬೇಡ ಆಗಿತ್ತಪ್ಪ ಈ ಸಂಗೀತ, ಯಾಕಾರು ಇದಕ್ಕೆ ಕಲಿಸ್ತಾ ಇದ್ದಾರೆ ಅಂತ ಅನಿಸ್ತಿತ್ತು. ಯಾಕಂದರೆ ಎಲ್ಲಿಗೂ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಇಡೀ ದಿವಸ ಪ್ರಾಕ್ಟೀಸ್ ಮಾಡಿ ಅಂತ ಹೇಳುವವರು ತಂದೆಯವರ ಏನು ಮಾಡಲಿಲ್ಲ ಕೇಳಿದ್ರೆ ಹೇಳೋದು ಕಷ್ಟ. ಏನು ಮಾಡಿದ್ದಾರೆ ಅಂದರೆ ಅವರೇ ಮಾಡಿದ್ದು, ಅವರೇ ಹುಟ್ಸಾಕಿದ್ದೆಲ್ಲ. ನಮ್ಮ ಬದುಕಿನಲ್ಲಿ ಏನು ಬೇಕು, ಮುಂದೆ ಏನು ನಾವು ಹೇಗೆ ಕಲಿಬೇಕು, ಹೇಗಿರಬೇಕು, ಹೇಗೆ ನಡಿಬೇಕು, ಸಮಾಜದಲ್ಲಿ ಸಂಗೀತ ಹೇಗೆ ಮುಂದುವರಿಸಬೇಕು, ಇದೆಲ್ಲ ಅವರೇ ನಮ್ಗೆ ಕೊಟ್ಟಿದ್ದು. ಆದರೆ ಈ ಸಂಗೀತದಲ್ಲಿ ಒಂದು ಮಟ್ಟಕ್ಕೆ ಹೋಗಿ ಮುಟ್ಟೋ ತನಕ ಗುರುಗಳು ಅಂತ ಬೇಕೇ ಬೇಕಾಗ್ತದೆ. ನಾಗವಣಕ್ಕ, ನನಗೆ ಗೋವಿಂದ ಹೆಗಡರ ಹಿಂದೆ ಏನಾದರೂ ನಿಮ್ಗೆ ಗೊತ್ತಾ? ಗೋವಿಂದ ಹೆಗಡರ ಕುಟುಂಬ ಏನು, ಅವರ ತಂದೆ ತಾಯಿ ಅಥವಾ ಅವರ ಕುಟುಂಬ? ನನಗೆ ಗೊತ್ತಿದ್ದಾಗೆ ನಮ್ಮ ಅಜ್ಜ ನಮಗೆ ಗೊತ್ತೇ ಇಲ್ಲ, ಸಣ್ಣದಿರುವ. ಹಾಗೆ ಏನಂದರೆ ಗಣಪತಿಯವರೇ ಅಂದರೆ ಹೇಳ್ಕೊಳ್ತಾನೆ ಇರಲಿಲ್ಲ. ಈಗ ನಮಗೂ ಪ್ರಶ್ನೆ ಕೇಳಲಿಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಅಜ್ಜಿ ಹತ್ರ ಆದರೂ ಕೇಳ್ಬೋದಿತ್ತು. ನಮ್ಮ ತಂದೆ ಅಷ್ಟು ಸಲಿಗೆಗೆ ಇದು ಮಾಡ್ತಿರ್ಲಿಲ್ಲ, ಸಿಗ್ತಾ ಇರಲಿಲ್ಲ. ಅಜ್ಜಿ ಹತ್ರ ಕೇಳ್ಬೋದಿತ್ತು ನಾವು, ಆದರೆ ಹೇಳೋದಿಲ್ಲ ಆವಾಗ ಯಾರು. ಈಗ ನಮ್ಮ ಅಜ್ಜ ಬೇಗ ತೀರೋಗಿದ್ದಾರಂತೆ. ಅತ್ತೆಗಲ್ಲ ಅದೇ. ಹೌದು, ಒಬ್ಬರೇ. ತಂಗಿ ಇಬ್ಬರೇ. ಯಾರು ಪಾಪ ಯಾರನ್ನೂ ಯಾವುದೂ ಮಾಡಲಿಲ್ಲ. ಅವರು ಮೊದಲೇ ತೀರೋಗಿದ್ದಾರೆ, ಸಣ್ಣದಿರುವಾಗಲೇ ತೀರೋಗಿದ್ದಾರೆ. ಆವಾಗೆಲ್ಲ ಒಂದು ಔಷಧಿ ಇರಲಿಲ್ಲ, ಏನಾದ್ರು ಒಂದು ಸಣ್ಣ ಹೌದು ನೇವ ಒಂದು ಅಷ್ಟೇ. ಆದರೆ ಹೀಗಾಗಿ ನಮಗೆ ಹೆಚ್ಚು ವಿಷಯ ಗೊತ್ತಿಲ್ಲ ತಂದೆದು ಹಿಂದಿಂದು. ಮಾತಾಡ್ತಾನೂ ಇರಲಿಲ್ಲ ಅದ್ರ ಬಗ್ಗೆ. ನಾವು ಅದ್ರ ಬಗ್ಗೆ ಅಷ್ಟು ಕೇಳಲಿಕ್ಕೂ ಹೋಗಲಿಲ್ಲ. ಪ್ರಶ್ನೆ ಕೇಳುವಂಥ ಒಂದು ಇದೇ ಇರಲಿಲ್ಲ. ನಿಮ್ಮ ಒಟ್ಟು ಸಂಗೀತದ ಬೆಳವಣಿಗೆ ಮತ್ತು ತಂದೆಯವರ ಕೊಡುಗೆ ಈ ಥರದವನ್ನ ಇಟ್ಟುಕೊಂಡು ಮಾತಾಡ್ತಾ ಹೋಗಿ. ತಂದೆಯವರ ಕೊಡುಗೆ ಅಂದರೆ ಎಲ್ಲದರೊಳಗೂ ಈಗ ನೋಡಿದ್ರೆ ಅವರದ್ದೇ ಕೊಡುಗೆ. ಇದು ನೀವು ಬಂದಿದ್ದು ಅವರದ್ದೇ ಕೊಡುಗೆ. ಸತ್ಯ ಅವರದ್ದೇ ಕೊಡುಗೆ. ನಾನು ಬೆಳೆದಿದ್ದು, ನನಗೆ ದೊಡ್ಡಾಗೋ ತನಕ ನಮ್ಮ ತಂದೆ ಬೇಕಾದಷ್ಟು ನಮಗೆ ಇದು ಪ್ರೋಗ್ರಾಮ್ ಇರ್ತಿತ್ತು ನಮಗೆ. ಅಂದರೆ ತುಂಬ ಹೊರಗಿಲ್ದಿದ್ರೆ ನಮ್ಮ ಅಂಗಡಿಲಿ ನಮ್ಗೆ ಆರ್ವೆ ಬಂಡ್ರಿ ಮಾಸ್ತರ್ ತುಂಬ ಹೆಲ್ಪ್ ಮಾಡಿದ್ರು ಆವಾಗ ನಮಗೆ. ನಾವು ಒಂದು ಪ್ರೋಗ್ರಾಮಿಗೆ ಕೂತ್ಕೊಂಡು ಅಂತ ಆದರೆ ಅವ್ರ ಮಾತು ಕೇಳಿದ್ರೆ ನಮ್ಗೆ ಸ್ಫೂರ್ತಿ ಬರಬೇಕು ಹಾಡಲಿಕ್ಕೆ, ಆ ಥರದೊಂದು ಸ್ಫೂರ್ತಿ ಕೊಡ್ತಾಯಿದ್ರು. ತಂದೆನೂ ಹಾಗೆ ಹಾಡಲಿಕ್ಕೆ ತುಂಬ ಕೊಟ್ಟಿದ್ದಾರೆ. ಎಲ್ಲದೂ ಅವರ ಇನ್ಸ್ಟ್ರೂಮೆಂಟೇ ಆಗಲಿ, ಅವ್ರು ನಮಗೆ ಗುರುಗಳಾಗಲಿ, ನಮ್ಮ ಮನೆಯಲ್ಲಿ ಬರೀ ನಾವು ಒಬ್ಬರೇ ಅಲ್ಲಲ್ಲ, ತುಂಬ ಜನ ನಮ್ಮಲ್ಲಿ ಕಲೀಲಿಕ್ಕೂ ಬರ್ತಾಯಿದ್ರಲ್ವಾ. ಅದು ನಮ್ಗೆ ಕೇಳೋದು ಒಂದು ಸಿಕ್ತಿತ್ತು. ಹೊರಗಿನ ಇದು ಹೇಳ್ಕೊಡೋದು, ಇನ್ನೊಬ್ರಿಗೆ ಹೇಳ್ಕೊಡೋದು, ನಮ್ಗೆ ಕೇಳೋದು. ಕಲೆಯ ವಿಷಯದಲ್ಲಿ ತಂದೆನೇ ನಮಗೆಲ್ಲ ಮಾಡಿದ್ದು. ಕಲೆವಂತ ಒಂದೇ ಅಲ್ಲ, ನಮಗೆಲ್ಲ ಸಂಸ್ಕಾರನೂ ಕೊಟ್ಟಿದ್ದಾರೆ. ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಿದ್ದಾರೆ ಅವರು. ಸಮಾಜದಲ್ಲಿ ಹೇಗೆ ಬದುಕಬೇಕು, ನಾವು ಮರ್ಯಾದೆಯಿಂದ ಹೇಗೆ ಬದುಕಬೇಕು, ತಲೆ ಎತ್ತಿ ಹೇಗೆ ತಿರುಗಬೇಕು. ನಾವು ಸರಿ ಇದ್ದರೆ ಮಾತ್ರ ತಲೆ ಎತ್ತಿ ತಿರ್ಲಿಕ್ಕಾಗ್ತದೆ. ನಾವು ಬೇರೆ ಯಾವುದೇ ದಾರಿಲಿ ಹೋಗದೆ ಸರಿ ಇದ್ಕೊಂಡು ತಲೆ ಎತ್ತಿ ತಿರುಗಬೇಕು ಹೇಗೆ ಅನ್ನೋದನ್ನು ನಮ್ಮ ತಂದೆ ಕಲಿಸಿದ್ದು ನಮಗೆ. ಈಗ ಅವರಲ್ಲಿ ಅಥವಾ ನೀವು ಕಂಡ ತಂದೆಯ ಒಂದು ನಿಮ್ಗೆ ಈಗ ನೋಡಿದ್ರೆ ಒಂಥರ ವಿಶಿಷ್ಟವಾಗಿ ವಿಸ್ಮಯ ಅಂತ ಅನಿಸುವ ತಂದೆಯವರ ಗುಣಗಳು, ಅವರ ನಡತೆ, ಅವರ ಬದುಕು? ಧೀಮಂತ ವ್ಯಕ್ತಿತ್ವ ಅವರದ್ದು. ಅವರ ಅವರ ನಡತೆ ಆಗಲಿ ಯಾವುದರಲ್ಲೂ ಅವರು ಸಣ್ಣತನನೇ ಇರಲಿಲ್ಲ. ಅವರಲ್ಲಿ ಯಾವ ವಿಷಯದಲ್ಲೂ ಸಣ್ಣತನ ಇರಲಿಲ್ಲ. ಯಾವುದೋ ಕೊಡೋದ್ರಲ್ಲಿ ಮಾಡೋದ್ರಲ್ಲಿ ಯಾವುದ್ರಲ್ಲೂ ಕೆಟ್ಟ ಆಲೋಚನೆ ಇರಲಿಲ್ಲ, ಸಣ್ಣತನ ಇರಲಿಲ್ಲ. ಹಾಗೆ ನಮ್ಮನ್ನು ಬೆಳೆಸಿದ್ದು ಅವರು. ಎಷ್ಟು ಜನ ಇದ್ರೂ ಎಲ್ಲರನ್ನೂ ಒಂದೇ ಥರ ನೋಡೋದು. ಈಗ ನಮ್ಮ ಮಕ್ಕಳನ್ನಾದರೂ ನಾವು 9 ಜನ ಆದರೂ 9ನೇ ರೀತಿ ನೋಡಲಿಲ್ಲ. ಅವರು ಎಲ್ಲರನ್ನೂ ಒಂದೇ ಥರ ನೋಡಿದ್ದಾರೆ ಅವರು.
ಎಲ್ಲರನ್ನೂ ಒಂದೇ ಥರ. ಅವರಿಗೆ ನಾವು ಹಾಡಿದಾಗ ಖುಷಿಯಾದಾಗ ನಮಗೆ ಅವ್ರು ಯಾವತ್ತೂ ಒಳ್ಳೆಯದಾಗಿದೆ ಅಂತ ಹೇಳೋದು ಸ್ವಲ್ಪ ಕಡಿಮೆ. ಅವ್ರ ಮಾತಲ್ಲಿ ಅವರ ನಡತೆಯಲ್ಲಿ ನಮಗೆ ಗೊತ್ತಾಗ್ತಿತ್ತು ನಮ್ದು ಇವತ್ತು ಸರಿಯಾಗಿದೆ ಏನು, ಹೀಗೆ ಅವ್ರು ತೋರಿಸ್ಕೊಳ್ತಾ ಇದ್ದರು. ಬಿಟ್ಟರೆ ಸ್ವಲ್ಪ ಇದು ಕಡಿಮೆ. ಆದ್ರೂ ಅವ್ರು ನಮಗೆ ಸಲಿಗೆಗೆ ಸಿಕ್ಕಿದ್ದು ಅಂದರೆ ನಮ್ಮ ಮದುವೆ ಎಲ್ಲ ಆದಮೇಲೆ ಅವ್ರು ನಮಗೆ ಸಲಿಗೆಗೆ ಸಿಕ್ಕಿದ್ದು. ಅಲ್ಲಿವರೆಗೆ ಸ್ವಲ್ಪ ಅವ್ರದ್ದು ಸಲಿಗೆ ಸಿಕ್ಕಿದ್ದು ಕಡಿಮೆ. ಅವ್ರ ಮಕ್ಕಳ ಹತ್ರ ಹೇಳ್ಕೊಳ್ಳೋದೆಲ್ಲ ಕಡಿಮೆ, ಹೊರಗೆ ಎಲ್ಲರ ಹತ್ರ ಹೇಳ್ಕೊಳ್ತಿದ್ರು. ಅದು ಹಾಗೆ ಅಲ್ಲ, ಆಗಿನ ಅಪ್ಪ ಅಮ್ಮ ಎಲ್ಲ ಹಾಗೆ. ಅವರು ಅಂತಲ್ಲ, ಸ್ವಲ್ಪ ಮಕ್ಕಳಲ್ಲಿ ಬಿಗಿ ಇರ್ತಾರೆ. ಅದು ಈಗ ನಾವಾದರೂ ಅಷ್ಟೇ, ನಾವು ಅಂದರೆ ಬಿಗಿ ಇರ್ತೇವೆ ಅಂತಲ್ಲ, ಅಂದರೆ ಸಲಿಗೆ ಕೊಟ್ಟರೆ ಏನಾಗ್ತದೆ, ತುಂಬ ಸಲಿಗೆ ಕೊಟ್ಟರೆ ಅವರಿಗೆಲ್ಲ ನಮ್ಮ ಮಾತು ಕೇಳೋದಿಲ್ಲನ ಅಂತ ಅದು ಒಂದು ಇದು ಇರ್ತದೆ ಅವರಿಗೆ, ತಂದೆ ತಾಯಿ ಹಾದಿ ತಪ್ಪಬಹುದು. ಹಾಗಾಗಿ ಇರ್ಬೋದು. ಆದರೆ ನನ್ನ ಇದರೊಳಗೆ ಅವರಿಗೆ ನನಗೆಲ್ಲೋ ಅಂತ ಈಗ ಗ್ರಹಿಸಿದ್ರೆ ನನಗೆ ಎಷ್ಟು ನಿಜವಾಗಿ ಕಷ್ಟ ಅಂತ ಕಾಣೋದಿಲ್ಲ. ಅದೇ ಒಂದು ಸಿಟ್ಟು ಬಿಟ್ಟರೆ ಮತ್ತೆ ಯಾವುದ್ರಲ್ಲೂ ನಾನು ಅಷ್ಟು ಕಷ್ಟ ಅನುಭವಿಸಿದ್ದೆ ಅಂತ ನನಗೆ ಕಾಣೋದಿಲ್ಲ. ಸಿಟ್ಟು, ನಾನು ತಪ್ಪು ಮಾಡ್ತಿದ್ದೆ, ಅವರು ಪೆಟ್ಟು ಕೊಡ್ತಿದ್ರು. ಬಿಟ್ಟರೆ ನನ್ನ ಇದಕ್ಕೆ ನಾನು ಸ್ವಲ್ಪ ನಾನು ಇದ್ರ ಕಡಿಮೆ, ಸ್ವಲ್ಪ ಹುಡುಗಾಟಿಕೆ ಅಂದರೆ ಸ್ವಲ್ಪ ನನ್ನ ತಮ್ಮ ಅಲ್ಲ, ಗಂಡು ಮಕ್ಕಳಾಗೆ ಸ್ವಲ್ಪ ಅಕ್ಕ ಹಾಗಲ್ಲ. ಅವಳು ಸ್ವಲ್ಪ ಯಾವಾಗಲೂ ಮೊದಲಿಂದ ಅವಳು ಗಂಭೀರ ಸ್ವಲ್ಪವಾಗಿ. ನಾನು ಇದು ಮಾತಾಡ್ತೇನೆ ಅಂತಲ್ಲ, ಸ್ವಲ್ಪ ಹುಡುಗಾಟಿಕೆ ಮಾಡೋದು ಜಾಸ್ತಿ ಆಗಿತ್ತು. ಈ ಮಕ್ಕಳಾಗೆ ಎಲ್ಲ ಮರ ಹತ್ತೋದು, ಇದು ಮಾಡೋದು, ಬೈಸ್ಕೊಳ್ಳೋದು, ಆ ಥರದಿಂದ ನಾನು ಬಯಸ್ಕೊಳ್ತಾ ಇದ್ದೆ. ಬಿಟ್ಟರೆ ಮತ್ತೆಲ್ಲ ಅವ್ರು ನನಗೆ ಒಳ್ಳೆ ಮುಂದಿನ ನನ್ನ ಜೀವನಕ್ಕೆ ನೀವು ಆಗ ಹೇಳಿದ್ರೆಲ್ಲ ಎಷ್ಟೋ ವರ್ಷನಿಂದ ಅವರು ಮೊದಲೇ ಗ್ರಹಿಸ್ತಾರೆ. ಹಾಗೆ ಮಕ್ಕಳು ಮುಂದಿನ ಇದರೊಳಗೆ ಅವ್ರು ಹೇಗೆ ಬದುಕೋಬೇಕು ಅನ್ನೋದನ್ನು ಅವರು ಮೊದಲೇ ಕಲಿಸ್ಕೊಡ್ತಾರೆ. ಅವರು ನಮಗೆ ತಿಳ್ಕೊಂಡ್ರೆ ನಾವೇ ತಿಳ್ಕೊಳ್ಬೇಕು ಅಷ್ಟೇ. ಅವ್ರು ಕಲಿಸ್ಕೊಡೋದು ಅಂದರೆ ಹೇಳೋದಿಲ್ಲ, ಮಾಡೋದಿಲ್ಲ, ಏನಿಲ್ಲ. ಅವರ ಹಾದಿ ನಾವು ತಿಳ್ಕೊಳ್ಬೇಕು. ಅವರ ಹಾದಿಯಲ್ಲಿ ನಾವು ಹೋದರೆ ಎಲ್ಲೂ ನಾವು ಫೇಲ್ ಆಗೋದಿಲ್ಲ. ಅವರ ಪ್ರೀತಿ, ಅವರ ಸಂಸ್ಕಾರ, ಇದೆಲ್ಲದರಿಂದ ನಾನು ಫೇಲ್ ಆಗಲಿಲ್ಲ. ಅವ್ರು ಕೊಟ್ಟ ನನಗೆ ಸಂಸ್ಕಾರದಿಂದ ನಾನು ಎಲ್ಲೂ ಫೇಲ್ ಆಗಲಿಲ್ಲ. ಅದೊಂದು ಧೈರ್ಯದಿಂದ ನಾನು ಹೇಳ್ತೀನಿ. ಆಗಿನ ದಿನಚರಿ, ಆಗಿನ ದಿನಗಳಲ್ಲಿ ನಿಮಗೆ ಅಪ್ಪ ಬೇಕು ಅನಿಸಿದ್ದೆಲ್ಲ ಕೊಡಿಸಿದ್ರ ಅಥವಾ? ಹಾಗಿರಲಿಲ್ಲ. ಆಗಿನ ಆಗಿನ ಸ್ಥಿತಿ ನಾನು ಗ್ರಹಿಸಿದ್ರೆ ಆವಾಗ ಎಲ್ಲಿ ಮಕ್ಕಳೆಲ್ಲ ಯಾರ ಮನೇಲಿ ಎಲ್ಲಿ ಪೇಟೆಗೆ ಹೋಗ್ತಾ ಇದ್ರ, ಬೇಕೊಳ್ಳೋದು ಯಾರು ತಂದು ಕೊಡ್ತಾ ಇದ್ರ. ಜಾತ್ರೆಗೆ ಹೋದಾಗ ಇಡೀ ವರ್ಷ ತರ್ತಾ ಇದ್ರು. ನನಗಿನ್ನೂ ನೆನಪಿದೆ, ನಮ್ಮ ಅಜ್ಜಿ ಎಲ್ಲ ಇಟ್ಟು ಆಗಲ್ಲ ರಿಬ್ಬನ್ ಹಾಕೋದು, ಬಳೆ ಹಾಕೋದು ಎಲ್ಲ ಒಂದು ವರ್ಷಕ್ಕೆ ತರ್ತಾ ಇದ್ರು. ಆಗಿನ ಇದೇ ಬೇರೆ. ಅದು ಆಗಿನ ನಾವು ನಡ್ಕೊಂಡು ಬಂದಿದ್ದ ದಾರಿ ನಮ್ಮದೊಂದೇ ಅಲ್ಲ, ಎಲ್ಲರಿಗೂ ನನಗೆ ತಿಳಿದಂಗೆ ಎಲ್ಲರೂ. ಆದರೆ ಸ್ವಲ್ಪ ಮನೇಲಿ ಸ್ವಲ್ಪ ಜಾಸ್ತಿ ಆಗಿತ್ತೇನೋ ತರೋದು ಮಾಡೋದು, ನಮ್ಮಲ್ಲಿ ಸ್ವಲ್ಪ ಕಡಿಮೆನೇ ಆ ಲೆಕ್ಕದಲ್ಲಿ ಇರ್ಬೋದು. ನನಗೆ ಮತ್ತೇನು ಅಂದರೆ, ನನಗೆ ಹೆಚ್ಚಿಗೆ ಫ್ರೆಂಡ್ಸ್ ಆಗಲಿ, ನಾನು ಯಾರ ಮನೆಗಾದರೂ ಹೋಗೋದಾಗಲಿ ಬರೋದಾಗಲಿ ನನ್ನ ಸ್ವಲ್ಪ ಕಡಿಮೆ ಆಗಿತ್ತು. ನಾನು ಮನೆಯದೇ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮ ತಂದೆ ತಾಯಿ, ಅತ್ತೆ, ಅಜ್ಜಿ ಎಲ್ಲರೂ ಒಟ್ಟಿಗೆ ಇರೋದೇ ಜಾಸ್ತಿ. ನಾನು ಹೋಗೋದು ಸ್ವಲ್ಪ ಕಡಿಮೆ. ಹೋದರೂ ಸಂಜೆ ಆದಾಗ ಅಳು ಬರ್ತಿತ್ತು. ನಮ್ಮ ಅಕ್ಕ ಬೈತಿದ್ಲು ನನಗೆ, ನೀ ಯಾಕೆ ಬಂದೆ ಅಂತ. ನಮ್ಮ ಅಕ್ಕನಿಗೆ ಜನರು ಹೋಗೋದು ಹೀಗಿದ್ದು ಪ್ರೀತಿ ಅವಳಿಗೆ. ನಾನು ಸ್ವಲ್ಪ ಕಡಿಮೆ. ಹೀಗಾಗಿ ನಾನು ಬಯಸ್ಕೊಂಡಿದ್ದು ಪೆಟ್ಟು ತಿನ್ನೋದು ಬಿಟ್ಟರೆ ಈ ಥರದ್ದಕ್ಕೆಲ್ಲ ನಾನು ಎಲ್ಲೂ ಬೇರೆ ಏನು ನನಗೆ ಕಾಣೋದೇ ಇಲ್ಲ, ಬಯಸ್ಕೊಂಡಿದ್ದಾಗಲಿ ಇದಾಗದ್ದಾಗಲಿ. ಸಂಗೀತದ ವಿಷಯ ಅಂತ ಬಂದಾಗ ಆ ದಿನಗಳು ಹೇಗಿದ್ವು? ಸಂಗೀತ ವಿಷಯ ಬಂದಾಗ ಆ ದಿನ ಆಗ ಗ್ರಹಿಸಿದ್ರೆ ಅದೇ ನಮಗೆ ಸ್ವಲ್ಪ ಬೇಡ ಆಗಿತ್ತಪ್ಪ ಈ ಸಂಗೀತ, ಯಾಕಾರು ಇದಕ್ಕೆ ಕಲಿಸ್ತಾ ಇದ್ದಾರೆ ಅಂತ ಅನಿಸ್ತಿತ್ತು. ಯಾಕಂದರೆ ಎಲ್ಲಿಗೂ ಹೋಗಲಿಕ್ಕೆ ಬಿಡ್ತಾ ಇಲ್ಲ, ಇಡೀ ದಿವಸ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋರು ತಂದೆ. ಆದರೆ ನಮಗೆ ಭಜನೆಗೆ ಕರ್ಕೊಂಡು ಹೋಗ್ತಿದ್ರು, ನಾಟಕಕ್ಕೆ ಕರ್ಕೊಂಡು ಹೋಗ್ತಿದ್ರು, ಸಂಗೀತ ಎಲ್ಲಾದರೂ ಸಂಗೀತ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅಪರೂಪಕ್ಕೆ, ಯಾವಾಗಲೂ ಆಗ್ತಾ ಇರಲಿಲ್ಲ ಅದು, ಎಲ್ಲಾದರೂ ಇದ್ರೆ ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅವ್ರ ಮಕ್ಕಳ ಬೆಳವಣಿಗೆಗೆ ಏನು ಬೇಕೋ ಅವ್ರ ಕೈಲಾಗದ್ದು ಅವ್ರು ಮಾಡಿದ್ದಾರೆ. ನಾವು ಬೆಳೆಸ್ಕೊಳ್ಬೇಕಲ್ವಾ, ನಾವು 1ಕ್ಕೆ 10 ಪ್ರಾಕ್ಟೀಸ್ ನಾವು ಮಾಡಬೇಕು. ಅದು ನಮ್ಮಲ್ಲೂ ಇರಲಿಲ್ಲ ಆವಾಗ.
ಕೊನೆ ಬುದ್ಧಿ ಬಂದಮೇಲೆ ನಮ್ಮಲ್ಲಿ ಎಲ್ಲರೂ ಇದಾಗಿದ್ದಾರೆ. ಬುದ್ಧಿ ಬರೋ ತನಕ ಸ್ವಲ್ಪ ಇದೆ ಸಣ್ಣ ಮಕ್ಕಳಾಗಿ ಆವಾಗ ಇದಿರಲಿಲ್ಲ. ಯಾವಾಗ ನನಗೆ ಬುದ್ಧಿ ಬಂದಿದ್ದೇ ಇದು ನನ್ನ ಮದುವೆ ಆದಮೇಲೆ ನಾನು ಕಲಿಬೇಕು ಅನ್ನುವ ಇನ್ನೂ ಉತ್ಸಾಹ ಬಂದಿದ್ದ ಆವಾಗಲೇ. ಅದು ಅಲ್ಲಿ ತನಕ ಅಷ್ಟು ಇದಿರಲಿಲ್ಲ. ಅಲ್ಲಿ ತನಕ ಹಾಗೆ ಎಕ್ಸಾಮೆಲ್ಲ ಮುಗಿಸಿದ್ದೇವೆ. ಪಾಪ ಎಕ್ಸಾಮಿಗಾಗೂ ತಂದೆ ಅವಾಗ ಕಷ್ಟಪಟ್ಟಿದ್ದಾರೆ. ಅವಾಗೆಲ್ಲ ಹೇಳ್ಕೊಡುವರು ಯಾರು, ಎಕ್ಸಾಮಿಗೆ ಹೇಳ್ಕೊಡೋದು ಬೇರೆ ಅಲ್ಲ. ಅವಾಗೆಲ್ಲ RT ಅಂತ ಹೇಳಿ ಸಿಗೇಳಿ ಅವ್ರು ಕರ್ಕೊಂಡು ಬಂದು ಅವ್ರ ಹತ್ರ ಸಿಲೆಬಸ್ ಎಲ್ಲ ಮಾಡಿಸಿದ್ದಾರೆ. ತಂದೆಯವರು ಏನು ಮಾಡಲಿಲ್ಲ ಕೇಳಿದ್ರೆ ಹೇಳೋದು ಕಷ್ಟ. ಏನು ಮಾಡಿದ್ದಾರೆ ಅಂದರೆ ಅವರೇ ಮಾಡಿದ್ದು, ಅದು ಅವರೇ ಹುಟ್ಸಾಕಿದ್ದೆ ಎಲ್ಲ ನಮ್ಮ ಬದುಕಿನಲ್ಲಿ. ಏನು ಬೇಕು ಮುಂದೆ, ಏನು ನಾವು ಹೇಗೆ ಕಲಿಬೇಕು, ಹೇಗಿರಬೇಕು, ಹೇಗೆ ನಡಿಬೇಕು ಸಮಾಜದಲ್ಲಿ, ಸಂಗೀತ ಹೇಗೆ ಮುಂದುವರಿಸಬೇಕು, ಇದೆಲ್ಲ ಅವರದ್ದೇ, ಅವರೇ ನಮ್ಗೆ ಕೊಟ್ಟಿದ್ದು. ಹಾಗೆ ಅದೇ ಒಂದು ಬೇರೆ ಬೇರೆ ಕಡೆಗೆಲ್ಲ ಭಜನೆಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರಲ್ವಾ? ಹೌದು ಹೌದು, ಭಜನೆಗೆ ನಾವು ತುಂಬ ಕಡೆ ಹೋಗಿದ್ದೇವೆ. ನಮ್ಮ ಹೆಡಮಂಗಲಂತೂ ಆಯ್ತಲ್ಲ, ಕೊನೆಗೆ ಹೊನ್ನಾವರ, ಕಾಸರಗೋಡು, ಮತ್ತು ಎಲ್ಲೆಲ್ಲೋ ಹೋಗಿದ್ದೇವೆ. ನೆನಪಾಗೋದಿಲ್ಲ. ತುಂಬ ಹೋಗಿದ್ದೇವೆ ಅವಾಗ ಎಲ್ಲ. ನಮ್ಮ ಕೇರಿಯವ್ರನ್ನೂ ನಾವು, ನಮ್ಮ ಆಚೆ ಮನೆ ಈಚೆ ಮನೆಯವ್ರನ್ನೂ ನಾವು ಆವಾಗ ನಮ್ಮೊಟ್ಟಿಗೆ ಸೇರಿಸ್ಕೊಂಡು ಭಜನೆ ದಿನ ಮನೆಯಲ್ಲಿ ಮಾಡ್ತಾಯಿದ್ದದ್ದು. ಶ್ರಾವಣ ಮಾಸ ಇಡೀ ಭಜನೆ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಭಜನೆಗೆ ಹೋಗ್ತಾಯಿದ್ವಿ. ಭಜನೆ ಮೂಲ, ಅದು ಸಂಗೀತ ಮೂಲ. ಭಜನೆಯಿಂದನೂ ನಾವು ಒಂದು ಭಜನೆಯಿಂದ ಏನಾಗ್ತದೆ, ಒಂದು ಹಾಡೋದು ಹೇಗೆ, ಸ್ಟೇಜಲ್ಲಿ ಹಾಡೋದು ಹೇಗೆ, ಇಂಥದ್ದೆಲ್ಲ ಭಜನೆಗೆ ಹೋಗಿನೇ ಕೆಲವೊಂದು ಕಲ್ತಿದ್ದು ನಾವು. ಆವಾಗಲ್ಲವ ಈ ಪ್ರೋಗ್ರಾಮ್ ಅಂಥದ್ದೇನು ಯಾರಿಗೂ ಗೊತ್ತಿಲ್ಲಲ್ಲ. ಆದರೂ ನಮ್ಮದೇ ಸುಮಾರು ಸತ್ಯ ಆಗಿದೆ ಅರಂಗಡಿಲಲ್ಲವ. ಆವಾಗೆಲ್ಲ ಪಾಪ ಯಾರಿಗೂ ಸಂಗೀತ ಕೇಳಲಿಕ್ಕೆ ಗೊತ್ತಿಲ್ಲ. ಕೇಳೋದು ಒಂದು ಕಲೆ ಅಲ್ವಾ? ಅದು ಕೇಳೋದು ಒಂದು ಕಲೆ. ಕೇಳೋದು ಸುಶಿಕ್ಷಿತರಾಗಿ ಕೇಳುವವರು ಸರಿ ಇದ್ರೆ ಆಗ ಕೇಳೋದು ಕಲೆ, ಅದು ಬರೋದಿಲ್ಲ ಎಲ್ಲರಿಗೂ. ಅದು ಇರಲಿಲ್ಲ ಆವಾಗ. ಆದರೆ ಏನೋ ಹೇಳ್ತಾರೆ ಅಂತ ಪಾಪ ಆದರೂ ಜನ ಕೂತ್ಕೊಳ್ತಿದ್ರು. ಅದು ನಮಗೊಂದು ಖುಷಿ ಆಗ್ತಿತ್ತು. ನಿಮಗೆ ಆ ಸಣ್ಣಿರುವಾಗಲೇ ಹಾಡಿದ್ದು, ಹೊರಗಡೆ ಹೋಗಿ ಹಾಡಿದ್ದು, ಚೆನ್ನಾಗಿ ಹಾಡ್ತಾಳೆ ನಾಗವಣಕ್ಕ ಅಂತ ಹೇಳಿದ್ದು, ಈ ಥರದ್ದೆಲ್ಲ ಪ್ರೋತ್ಸಾಹಗಳು ನಿಮ್ಮನ್ನು ಬೆಳೆಸ್ತಾ ಹೇಗೆ? ಖಂಡಿತ. ಈಗ ಒಬ್ಬರು ಚೆನ್ನಾಗಿ ಹಾಡಿದೆ ಅಂತ ಹೇಳುವಾಗ ಯಾರಿಗಾದರೂ ಖುಷಿ ಆಗ್ತದೆ ಅಲ್ವಾ? ಖುಷಿ ಆಗ್ತದೆ. ಆದರೆ ಅದನ್ನು ಎಷ್ಟು ಬೆಳೆಸಬೇಕೋ ಬೆಳೆಸ್ಲಿಕ್ಕೆ ಆಗಲಿಲ್ಲ ಆವಾಗ ಏನು ಅಂದರೆ, ಮತ್ತೆ ಈಗ ನಮ್ಮ ಮನೆಯಲ್ಲಿ ಕಟ್ಗೆ ಭಟ್ರು ಬಂದರು, ಪುರಾಣಿಕರು ಸರ್ ಬಂದರು. ಅವರೆಲ್ಲ ನಮಗೆ ಪಾಪ ಚೆನ್ನಾಗಿಯೇ ಪಾಠ ಮಾಡಿದರು. ಅದು ಯಾವಾಗಲೂ ನಮಗೆ ಸಿಗ್ತಾ ಇರಲಿಲ್ಲ. ಈಗ ಕಟ್ಗೆ ಭಟ್ರು ನಮಗೆ ಸರಿ ಒಳ್ಳೆ ಫೌಂಡೇಶನ್ ಕೊಟ್ಟಿದ್ದಾರೆ. ನಮಗೆ ಸಂಗೀತದಲ್ಲಿ ಏನು ಬೇಕೋ ಮೊದಲನೇ ಫೌಂಡೇಶನ್ ಒಳ್ಳೆಯದಾಗಿ ಕೊಟ್ಟಿದ್ದಾರೆ ಅವರು. ಅದಕ್ಕೂ ಮುಂದೆ ಅವ್ರಿಗೆ ಪಾಪ ಅವರದ್ದು ಇದೆಲ್ಲ ಶುರುವಾಯಿತು. ಅವರ ಸಂಸಾರ, ಅವ್ರ ಕಾಲೇಜಿಗೆ ಹೋಗೋದು, ಅವ್ರಿಗೆ ನಮ್ಮ ಮನೆಗೆಲ್ಲ ಅಷ್ಟು ಬರಲಿಕ್ಕಾಗಲಿಲ್ಲ. ಆದರೆ ಈ ಸಂಗೀತದಲ್ಲಿ ಒಂದು ಮಟ್ಟಕ್ಕೆ ಹೋಗಿ ಮುಟ್ಟೋ ತನಕ ಗುರುಗಳು ಅಂತ ಬೇಕೇ ಬೇಕಾಗ್ತದೆ. ಪುರಾಣಿಕರು ಬರ್ತಾಯಿದ್ರು, ಅವ್ರು ವರ್ಷಕ್ಕೆ 1-2 ತಿಂಗಳು ನಮ್ಮಲ್ಲೇ ಇರ್ತಾಯಿದ್ರು. ಅವ್ರು ಹೋದ ಕೂಡಲೇ ನಮಗೆ ಮುಂದೆ ಇದು ಗೊತ್ತಾಗೋದಿಲ್ಲ. ಅದಕ್ಕೆಲ್ಲವ ಯಾವಾಗಲೂ ಬೇಕು ಗುರುಗಳು. ತಮ್ಮನಿಗೆ ಹಾಗಾಗಲಿಲ್ಲ. ಗಂಡು ಮಕ್ಕಳಿಗೆ ಹೊರಗೆ ಹೋಗಿ ಅವನು ಮುಂದೆ ಬೆಳೆಸ್ಕೊಂಡ. ನಮಗೆ ಮನೆಯಲ್ಲೇ ಇದ್ದು, ಈಗ ನಾವು ತಮ್ಮ ಕಲ್ತ್ಕೊಂಡು ಬಂದರೆ ತಮ್ಮ ಪಾಪ ನಮಗೆ ಹೇಳ್ತಿದ್ದ, ಇದ್ರ ಕಲ್ತ್ಕೊಂಡು ಬಂದದ್ದು ಈ ರಾಗ ಹೀಗೆ, ಈ ರಾಗ ಹೀಗೆ ಅಂತಲ್ಲವ ನನಗೆ ಅಕ್ಕನಿಗೆ ಹೇಳ್ತಾ ಇದ್ದವ. ಅವನಿಂದ ನಾವು ಸುಮಾರು ಕಲ್ತ್ಕೊಂಡ್ವಿ. ಯಾಕಂದರೆ ಅವನು ಹೊರಗೆ ಹೋಗ್ತಾ ಇದ್ದ. ಅವನಿಗೆ ಸುಮಾರು ಜನ ಈಗ ರಾಜಗುರುಗಳ ಹತ್ರ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲಲ್ಲವ ನಮಗೆಲ್ಲ ಅದ್ರ ಮೊದಲೆಲ್ಲ ಅರ್ಥ ಎಲ್ಲ ತಿಳ್ಕೊಳ್ಬೇಕು, ಒಂದು ಖ್ಯಾಲಿದ ಹಾಗಿದ್ದೆಲ್ಲ ಏನೂ ಗೊತ್ತಿರಲಿಲ್ಲ. ಅವನು ಅಲ್ಲೆಲ್ಲ ಹೋಗಿ ಬಂದಮೇಲೆ ಗೊತ್ತಾಯಿತು. ಅದರ ಅರ್ಥ ಗೊತ್ತಿದ್ದರೆ ಇನ್ನೂ ಒಳ್ಳೆಯದಾಗಿ, ಇನ್ನೂ ಪರಿಣಾಮಕಾರಿಯಾಗಿ ಆಡ್ಬೋದು. ಆವಾಗ ಇನ್ನೂ ಸ್ವಲ್ಪ ಒಂಚೂರು ಬೆಳೀತು ಅಂತ ಕಾಣಿಸಿ ನಮ್ದು. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ಏನಾದರೂ ಭೇದ ಭಾವ ಆಯ್ತಾ ನಿಮ್ಮಲ್ಲಿ? ಇಲ್ಲ, ಅವರೇ ಮಾಡ್ಕೊಂಡಿದ್ದು ಬೆಳೆಸ್ಕೊಂಡಿದ್ದು. ಗಂಡು ಮಕ್ಕಳೇ ಹೊರಗೆ ಹೋಗಿ ಬೆಳೆಸ್ಕೊಂಡ್ರು ಅಷ್ಟೇ. ಬಿಟ್ಟರೆ ಮನೆಯಲ್ಲಿರುವಾಗ ಎಲ್ಲರೂ ಒಂದೇ. ಮನೆಯಲ್ಲಿರುವಾಗ ತಂದೆಗೆ ಎಲ್ಲರೂ ಒಂದೇ. ಅವ್ರು ಹೊರಗೆ ಗಂಡು ಮಕ್ಕಳು ಅಂದರೆ ಹೊರಗೆ ಹೋದ್ರಲ್ವ, ಆಗ ಅವ್ರು ಬೆಳೆಸ್ಕೊಂಡ್ರು
ಅಷ್ಟೇ ಬಿಟ್ಟರೆ ಅದು ಅವ್ರವ್ರ ತಾಕತ್ತಿನ ಮೇಲೆ ಕೊನೆಗೆ ಬೆಳೆಸ್ಕೊಂಡಿದ್ದೆ ಬಿಟ್ಟರೆ ಮನೆಯಲ್ಲಿರುವಾಗ ತಂದೆಗೆ ಎಲ್ಲರೂ ಒಂದೇ, ಯಾರು ಹೆಚ್ಚು ಕಡಿಮೆ ಇಲ್ಲ.